ಎಲ್ಲೋ ಒಂದ್ ಕಡೆ ತಮ್ಮ ಓದಿನ ಕಡೆಗೆ ಲಕ್ಷ್ಯ ವಹಿಸದೇ ಇರುವಂತಹ ಅನೇಕ ಉದಾಹರಣೆಗಳಿವೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನಿಂತವರು ಅಂತಂದ್ರೆ ಪುಂಡಲೀಕ. ಇವರು ಅನೇಕ ಕಷ್ಟಗಳನ್ನ ಎದುರಿಸಿದವರು, ಕಡು ಬಡತನದಲ್ಲೇ ಓದಿ ಮುಂದೆ ಬಂದವರು. ಅವರಲ್ಲಿ ಇರುವಂತಹ ಓದುವ ಉತ್ಸಾಹ ಅಥವಾ ಛಲ ಇತ್ತು, ಅಥವಾ ಗುರಿ ಏನಿತ್ತು, ನಾನೇನಾದ್ರೂ ಮಾಡ್ಬೇಕು ಸಾಧನೆ ಅನ್ನುವಂಥದ್ದು. ಸೊ ಅದು ಇವತ್ತು ಅವರನ್ನ ಉನ್ನತ ಹುದ್ದೆಗೆ ಏರಿಸಿದೆ ಅಂತಲೇ ಹೇಳ್ಬೋದು. ಸೊ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರೂಗಿ ಗ್ರಾಮದವರು ಇವರು. ತಂದೆ ತಾಯಿನ ಕಳ್ಕೊಂಡಿದ್ರು. ಸೊ ಅಜ್ಜಿ ಮನೆಯಲ್ಲೇ ಬೆಳೆದ್ರು. ಎಲ್ಲಾದ್ರೂ ಹಾಸ್ಟೆಲ್ ಫ್ರೀ ಆಗಿ ಬಡತನದ ಮಕ್ಕಳಿಗೆ ಇದ್ರೆ ಅಲ್ಲಿ ಇದ್ದು ಓದಿದವರು. ಸೊ ಯಾವುದೇ ಸಹಾಯವನ್ನ ನಿರೀಕ್ಷೆ ಮಾಡದೆ ತನ್ನಲ್ಲಿರುವಂತ ಒಂದು ಪ್ರತಿಭೆಯನ್ನ ಇಟ್ಕೊಂಡು ಮುಂದೆ ಬಂದಂತಹ ವ್ಯಕ್ತಿ ಪುಂಡಲೀಕ ಅನವಾಲಿನವರು. ಸೊ ಅತಿ ಚಿಕ್ಕ ವಯಸ್ಸಿನಲ್ಲೇ ಬೆಳಗಾವಿ ಜಿಲ್ಲೆಯ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಇವರು ಅನೇಕ ವಿದ್ಯಾರ್ಥಿಗಳಿಗೆ, ಬಡತನದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿರ್ಬೋದು, ಗುರಿಯನ್ನ ಮುಟ್ಟೋದಕ್ಕೆ ಕಷ್ಟಪಡ್ತಿರುವಂತಹ ವಿದ್ಯಾರ್ಥಿಗಳಿರ್ಬೋದು, ಅವರಿಗೆ ಮಾದರಿ ಅಂತಲೇ ಹೇಳ್ಬೋದು. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಪುಂಡಲೀಕ ಅವರು ನಿಜವಾಗ್ಲೂ ಕಷ್ಟಪಟ್ಟು ತಮ್ಮ ಒಂದು ಉನ್ನತ ಹುದ್ದೆಗೆ ಏರಿದ್ದಾರೆ. ಸೊ ಅಲ್ಲಿ ಒಂದು ಮುಖ್ಯವಾಗಿ ನೋಡ್ಬೇಕಾಗಿರೋದಂದ್ರೆ ಅವರಲ್ಲಿ ಇದ್ದಂತಹ ಗುರಿ. ಸೊ ಗುರಿಗೆ ಸಾಕಷ್ಟು ಅಡೆತಡೆಗಳು ಬಂದ್ರು ಕೂಡ ಅದನ್ನ ಬಿಡದೆ ಅವರು ಛಲದಿಂದ ಓದಿ ಬಂದ್ರು ಅಂತ. ಸೊ ಇವರು ನಿಜವಾಗ್ಲೂ ಅಲ್ಲಿರುವಂತಹ ಸುತ್ತಮುತ್ತಲ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾದರಿ ಅನಿಸ್ತಾರೆ ಅಂತ? ಸಬಿತಾ, ಏನಂದ್ರೆ ಪುಂಡಲೀಕ ಅನ್ವಾಲ್ ಏನಿದಾರಲ್ಲ, ಏನು ಬಡ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಜನ ಏನ್ ಬಡ ವಿದ್ಯಾರ್ಥಿಗಳಿದ್ದಾರೆ, ಸರ್ಕಾರಿ ಯೋಜನೆ ಪಡೆದುಕೊಂಡು ಕೂಡ ಆರ್ಥಿಕ ಸಮಸ್ಯೆ ಇದೆ ಅನ್ನೋ ಒಂದು ಕಾರಣದಿಂದ ಉನ್ನತ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅದು ಅಷ್ಟೇ ಅಲ್ಲದೆ ಅದೇ ಪ್ರಯತ್ನವನ್ನ ಕೈ ಚೆಲ್ಲಿ ತಮ್ಮ ಬದುಕನ್ನ ಉಜ್ವಲ ಮಾಡುವನ್ನ ತಪ್ಪಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಆದ್ರೆ ಪುಂಡಲೀಕ ಅನ್ವಾಲ್ ಏನಿದ್ದಾರೆ, ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆ ಮುಧೋಳನ ರೂಗಿ ಗ್ರಾಮದವರು. ಏನು ಬಾಲ್ಯದಲ್ಲೇ ಇವರ ಪೋಷಕರು ತೀರ್ಕೊಂಡು ಹೋಗ್ತಾರೆ. ತದನಂತರ ಪುಂಡಲೀಕ ಬೆಳಗಾವಿ ಜಿಲ್ಲೆ ಗೋಕಾಕ್ನಿಂದ ಬಂದು ತಿಮ್ಮಾಪುರ ಗ್ರಾಮದ ಅಜ್ಜಾಜಿ ಜೊತೆಗೆ ನೆಲೆಸ್ತಾರೆ. ಅಜ್ಜಾಜಿ ಕಷ್ಟಪಟ್ಟು ಇವರನ್ನ SLC ವರೆಗೆ ಓದುತ್ತಾರೆ. SLC ನಂತರ ಪುಂಡಲೀಕ್ ಬೆಳಗಾವಿಗೆ ಕೆಲಸ ಮಾಡ್ಬೇಕಂತ ಹೇಳಿ ಬೆಳಗಾವಿಗೆ ಬರ್ತಾರೆ. ಯಾಕಂದ್ರೆ ಆರ್ಥಿಕವಾಗಿ ಹಿಂದುಳಿದ್ರಿಂದ ಕುಟುಂಬದ ಜವಾಬ್ದಾರಿ ಇರುತ್ತೆ. ತದನಂತರ ಬೆಳಗಾವಿ ಬಂದಾಗ ಏನೋ ಒಂದು ಪತ್ರಿಕೆಗಳಲ್ಲಿ ಏನು ಸರ್ಕಾರದ ಉಚಿತವಾಗಿ ಹಾಸ್ಟೆಲ್ ನೀಡುವಂತ ಯೋಜನೆ ಆಗಿದೆ, ಮತ್ತೆ ಸ್ಕಾಲರ್ಶಿಪ್ ನೀಡುವಂತ ಈ ಯೋಜನೆ ಬಗ್ಗೆ ತಿಳ್ಕೊಳ್ತಾರೆ. ಅವಾಗ ಬೆಳಗಾವಿ ಏನು ಹಿಂದುಳಿದ ವರ್ಗ ಇಲಾಖೆ ಅಧಿಕಾರಿ ಅಂತ ಪ್ರಕಾಶ್ ಹರ್ಗಾಪುರ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಬಡ ಹುಡುಗ ಮತ್ತು ಆತನ ಪ್ರತಿಭೆಯನ್ನ ಗಮನಿಸಂತ ಏನು ಈ ಒಂದು ಪ್ರಕಾಶ್ ಹರ್ಗಾಪುರ ಅಧಿಕಾರಿಗಳಿದ್ದಾರೆ, ಅವನಿಗೆ ಹಾಸ್ಟೆಲ್ ಕೊಡಿಸುವಂತ ಕೆಲಸ ಮಾಡ್ತಾರೆ. ತದನಂತರ ಬೆಳಗಾವಿಯಲ್ಲಿ ಡಿಪ್ಲೊಮಾ ಪೂರೈಸಿದಂತ ಪುಂಡಲೀಕ್ ಮುಂದೆ BE ಮೆಕ್ಯಾನಿಕಲ್ ಬೆಂಗಳೂರಲ್ಲಿ ಸೇರ್ಕೊಳ್ತಾರೆ. ಆದ್ರೂ ಕೂಡ ಅವಾಗೂ ಕೂಡ ಈ ಒಂದು ಏನು ಸರ್ಕಾರದಲ್ಲಿ ಈ ಒಂದು ಹಿಂದುಳಿದಂತ ವರ್ಗದ ವಿದ್ಯಾರ್ಥಿಗಳು ಮತ್ತು ಬಡ ವಿದ್ಯಾರ್ಥಿಗಳಿಗಾಗಿ ಉನ್ನತ ಪರೀಕ್ಷೆಗಳಿಗೆ ಮತ್ತೆ ಆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಮಾಡಲು ಕೂಡ ಕೆಲವೊಂದು ಎಷ್ಟು ಯೋಜನೆಗಳಿವೆ. ಆ ಯೋಜನೆಯಲ್ಲಿ ಇದರನ್ನ ದೆಹಲಿಗೆ ತರಬೇತಿ ಕಳಿಸಲಾಗುತ್ತೆ. ಆ ಒಂದು ತರಬೇತಿ ಪಡೆದ ಫಲವಾಗಿ ಈಗ ಪುಂಡಲೀಕ್ ಏನು ಹಿಂದುಳಿದ ಅಲ್ಪಸಂಖ್ಯಾತರ ಇಲಾಖೆ ಪರೀಕ್ಷೆಯನ್ನು ಬರೆದು ಅದರಲ್ಲಿ ತೆರಗಡೆ ಆಗುವ ಮೂಲಕ ಯಾವ ಹಾಸ್ಟೆಲ್ ನಲ್ಲಿ ಆತ ಇದ್ದುಕೊಂಡು ಈ ಒಂದು ಉನ್ನತ ಶಿಕ್ಷಣ ಪಡೆದನೋ, ಸರ್ಕಾರದ ಯೋಜನೆ ಸದುಪಯೋಗ ಪಡೆದುಕೊಂಡು ಅದೇ ಹಾಸ್ಟೆಲ್ನ ಜಿಲ್ಲಾ ಮಟ್ಟದ ಅದೇ ಹಾಸ್ಟೆಲ್ ಅಧಿಕಾರಿಯಾಗಿ ಬಂದು ನೇಮಿತಾಗಿದ್ದಾರೆ. ಸಬಿತಾ, ಓಕೆ, ಧನ್ಯವಾದ ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಡು ಬಡತನ ಅಥವಾ ಕಷ್ಟ, ಅಪ್ಪ ಅಮ್ಮ ಇಲ್ಲದೆ ಇರೋದು, ಇಂಥವನ್ನೆಲ್ಲವನ್ನ ಮೆಟ್ಟಿ ಅವುಗಳನ್ನೆಲ್ಲ ಮೀರಿ ಬಂದಂತಹ ವ್ಯಕ್ತಿ ಅಂದ್ರೆ ಪುಂಡಲೀಕ ಅವರು. ಸೊ ಇವರು ಉನ್ನತ ಹುದ್ದೆಗೇರೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿದ್ದಾರೆ. ಸೊ ಅದ್ರ ಜೊತೆಗೆ ನಿರಂತರವಾಗಿ ಓದು ಏನಿತ್ತು, ಸೊ ಅವರಲ್ಲಿದ್ದಂತಹ ಛಲ ಏನಿತ್ತು, ಸೊ ಅದು ಇವತ್ತು ಅವರ ಈ ಒಂದು ಉನ್ನತ ಹುದ್ದೆಗೆ ಇರುವಂತದ್ದು ಅಥವಾ ಈ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಸರ್ಕಾರದಿಂದ ಕೊಡಮಾಡುವಂತ ಉಚಿತ ಹಾಸ್ಟೆಲ್ ಒಂದು ಫೆಸಿಲಿಟಿ, ಈ ತರದನ್ನೇ ಅವಲಂಬಿಸಿ ಬೆಳೆದು ಬಂದಂತಹ ಅತ್ಯಂತ ಕಡು ಬಡತನದ ಕುಟುಂಬದಿಂದ ಬಂದಂತಹ ಪುಂಡಲೀಕ ಅವರು ಇವತ್ತೊಂದು ಉನ್ನತ ಹುದ್ದೆಗೇರಿದ್ದಾರೆ. ಸೊ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿಯ ಹುದ್ದೆಯನ್ನ ಒಂದು ಅಲಂಕರಿಸಿದ್ದಾರೆ. ಸೊ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಕಡು ಬಡತನದಲ್ಲಿರುವಂತಹ ವಿದ್ಯಾರ್ಥಿಗಳು ಒಂದ್ಸರಿ ನೊಂದುಕೊಂಡು ಹೇಳೋದಿದೆ, ಅಂದ್ರೆ ನಮ್ಗೇನು ಸಹಾಯ ಇಲ್ಲ, ನಾವ್ ಯಾವ ರೀತಿ ಓದ್ಬೇಕು, ನಮ್ಮ ಗುರಿ ಸಾಧನೆ ಸಾಧ್ಯನಾ? ಸೊ ಇಂತಹ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ಅಂದ್ರೆ ಪುಂಡಲೀಕ ಅವರು. ಸೊ ಅವರು ಈಗ ಒಂದು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಸೊ ಎಲ್ರಿಗೂ ಕೂಡ ಒಂದ್ ರೀತಿ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಸಾಕಷ್ಟು ಜನರಲ್ಲಿ ಅನ್ಸುತ್ತೆ, ನಾವೇನ್ ಮಾಡಿದ್ರು ಕೂಡ ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಯಾರಾದ್ರೂ ಬೆಂಬಲ ಬೇಕು, ಸಹಾಯ ಬೇಕು ಅಂತ. ಸೊ ಯಾರ ಬೆಂಬಲ ಸಹಾಯಕ್ಕಿಂತ ಮುಖ್ಯವಾಗಿ ಅಲ್ಲಿ ಅವರಲ್ಲಿರುವಂತಹ ಉತ್ಸಾಹ ಮತ್ತು ಗುರಿ ಉದ್ದೇಶ, ಅವುಗಳನ್ನ ಈಡೇರಿಸಿಕೊಳ್ಳುವಂತಹ ಛಲ, ಸೊ ಅದು ಕೂಡ ತುಂಬಾನೇ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾರೆ ಬೆಳಗಾವಿಯಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಿಲ್ಲಾಧಿಕಾರಿ ಹುದ್ದೆಗೆ ಏರಿರುವಂತಹ
ಪುಂಡಲೀಕ ಅವರು ಕಡು ಬಡತನದಲ್ಲಿ ತಂದೆ ತಾಯಿನ ಕಳ್ಕೊಂಡಂತಹ ಸ್ಥಿತಿಯಲ್ಲೂ ಕೂಡ ಅವರು ಓದನ್ನ ನಿಲ್ಲಿಸಲಿಲ್ಲ. ನಿರಂತರವಾಗಿ ಓದ್ಕೊಂಡು ತನ್ನದೇ ಆದಂತಹ ಒಂದು ಗುರಿಯನ್ನ ಇಟ್ಕೊಂಡು, ಛಲವನ್ನ ಇಟ್ಕೊಂಡು ಸಾಕಷ್ಟು ದೂರದ ದೆಹಲಿಗೆಲ್ಲ ಹೋಗಿ ಅಲ್ಲಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿದ್ರು. ಇಲಾಖಾವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತವೆ, ಬೇರೆ ಬೇರೆ ರೀತಿಯ ಪ್ರೊಫೆಷನಲ್ ಕೋರ್ಸ್ಗಳಿರ್ತವೆ. ಅವುಗಳನ್ನೆಲ್ಲ ಎದುರಿಸ್ಕೊಂಡು ಬಂದ್ರು. ಅಲ್ಲಿ ಒಂದು ಗೆಲುವನ್ನ ಪಡೆಯೋಕೆ ಸಾಧ್ಯವಾಯಿತು ಅವರಿಗೆ. ಅಕ್ರಮ